ಜೈಲಿನಲ್ಲಿ ಎಣ್ಣೆ ಪಾರ್ಟಿಯ ವಿಡಿಯೋ ವೈರಲ್ ಪ್ರಕರಣ. ತನಿಖೆ ವೇಳೆ ನಟ ದರ್ಶನ್ ಪತ್ನಿಯ ಹೆಸರು ಬಯಲಾಗಿದೆ. ವಿಜಯಲಕ್ಷ್ಮಿ ಹೆಸರು ಬಾಯ್ಬಿಟ್ಟಿರುವಂತಹ ಧನ್ವೀರ್. ಎರಡನೇ ನೋಟಿಸ್ ವೇಳೆ ವಿಜಯಲಕ್ಷ್ಮಿ ಹೆಸರು, ತನಿಖೆ ವೇಳೆ ನಟ ದರ್ಶನ್ ಪತ್ನಿಯ ಹೆಸರು ಬಂದಿದೆ. ವಿಜಯಲಕ್ಷ್ಮಿ ಹೆಸರು ಬಾಯ್ಬಿಟ್ಟಿರುವಂತಹ ಧನ್ವೀರ್, ಲಾಯರ್ನಿಂದ ನನಗೆ ವಿಡಿಯೋ ಬಂತು, ನಾನು ವಿಜಯಲಕ್ಷ್ಮಿಗೆ ಕಳಿಸಿದ್ದೆ ಅಂತ ಹೇಳಿಕೆ. ನಾನು ವೈರಲ್ ಮಾಡಿಲ್ಲ, ಅದು ಹೇಗೆ ಆಯ್ತೋ ಗೊತ್ತಿಲ್ಲ, ಲಾಯರ್ನಿಂದ ನನಗೆ ವಿಡಿಯೋ ಬಂತು ಅಂತ ಕೂಡ ಹೇಳಿದ್ದಾರೆ ಅಂತ ಗೊತ್ತಾಗಿದೆ. ಸೊ ಈ ವಿಡಿಯೋಗಳೊಂದಷ್ಟು ವೈರಲ್ ಆಗಿತ್ತಲ್ಲ, ಪರಪನಗರ ಜೈಲಿನ ಒಳಗೆ ಡ್ಯಾನ್ಸ್ ಮಾಡೋದು, ಒಂದಷ್ಟು ಪಾರ್ಟಿ ಮಾಡೋದು, ಇದೆಲ್ಲವೂ ಕೂಡ ಎಲ್ಲ ಕಡೆ ವೈರಲ್ ಆಗಿತ್ತು. ಹಾಗೆ ಮೊಬೈಲ್ಗಳನ್ನು ಕೂಡ ಉಗ್ರಗಾಮಿಗಳಿಗೆ ಕೊಟ್ಟಿರುವಂಥ ವಿಚಾರ, ಒಂದು ಕಡೆ ಉಮೇಶ್ ರೆಡ್ಡಿ ಮಾತನಾಡ್ತಿರೋದು. ಸೊ ಹೀಗೆ ಇದೆಲ್ಲ ವಿಡಿಯೋಗಳನ್ನು ವೈರಲ್ ಮಾಡಿದಂಥವ್ರು ಯಾರು, ಏನು, ಜೊತೆಗೆ ಯಾರ ಮೂಲಕ ಇದು ಹೊರಗಡೆ ಬಂತು, ಎಲ್ಲ ಪ್ರಶ್ನೆಗಳಿತ್ತು. ಇನ್ನು ಹಿರಿಯ ಅಧಿಕಾರಿಗಳ ಗಮನಕ್ಕೆ ತಂದಂಥ ತನಿಖಾಧಿಕಾರಿ ವಿಜಯಲಕ್ಷ್ಮಿ ಅವ್ರನ್ನ ವಿಚಾರಣೆಗೆ ಕರೆಯೋ ಬಗ್ಗೆ ಚರ್ಚೆ ಆಗ್ತಾ ಇದೆ. ಧನ್ವೀರ್ ಸಂಪೂರ್ಣ ಸತ್ಯ ಬಾಯ್ಬಿಟ್ಟಿಲ್ಲ ಅಂದ್ರೆ ಕರೆಸಿ, ಕಂಪ್ಲೀಟ್ ಆಗಿ ಸತ್ಯ ಬಾಯ್ಬಿಟ್ಟಿಲ್ಲ ಅಂದ್ರೆ ಕರೆಸಿ ಅಂತ ಈಗ ಅಧಿಕಾರಿಗಳು ಹೇಳಿದ್ದಾರೆ. ಸತ್ಯ ಬಾಯ್ಬಿಟ್ಟಿಲ್ಲ ಅಂತ ಅಂದ್ರೆ ಕರೆಸಿ ವಿಚಾರಣೆಗೆ ಅಂತ. ಹಾಗಾಗಿ ಈ ವಿಡಿಯೋಗಳು ಏನು ವೈರಲ್ ಆಗಿದ್ವು, ಹೊರಗಡೆ ಬಂದಿದ್ವು. ಜೈಲಿನಲ್ಲಿ ಬಿಂದಾಸ್ ಲೈಫ್, ಉಗ್ರಗಾಮಿಗಳ ಕೈಯಲ್ಲಿ ಮೊಬೈಲ್, ಸ್ಮಾರ್ಟ್ಫೋನ್, ಉಮೇಶ್ ರೆಡ್ಡಿ ಕೈಯಲ್ಲೂ ಮೊಬೈಲ್, ಡ್ಯಾನ್ಸ್ ಪಾರ್ಟಿ ಎಲ್ಲವೂ ಕೂಡ ಆಗ್ತಾ ಇತ್ತು. ನಮ್ಮ ಪ್ರತಿನಿಧಿ ಪ್ರಜ್ವಲ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡೋದಕ್ಕೆ. ಪ್ರಜ್ವಲ್, ಇದೀಗ ಈ ವಿಡಿಯೋ ಹೇಗೆ ಹೊರಗಡೆ ಬಂತು, ಯಾರು ಇದನ್ನು ಕ್ಯಾಪ್ಚರ್ ಮಾಡಿದ್ರು, ಇದೆಲ್ಲವೂ ಕೂಡ ಒಂದಷ್ಟು ಪ್ರಶ್ನೆಗಳಿತ್ತು. ಆದರೆ ಧನ್ವೀರ್ ಈ ಹಿಂದೆ ಕೂಡ ವಿಚಾರಣೆ ಎದುರಿಸಿದ್ರು, ಮತ್ತೆ ಪರಪನಗರ ಪೊಲೀಸರು ವಿಚಾರಣೆಗೆ ಒಳಪಡಿಸ್ತಾರೆ. ಸದ್ಯಕ್ಕೆ ವಿಜಯಲಕ್ಷ್ಮಿ ಅವರ ಹೆಸರು ಬಂದಿರೋದು ಯಾಕೆ, ಯಾವ ಸಂದರ್ಭದಲ್ಲಿ, ಏನು ಅಪ್ಡೇಟ್ ಇದೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಜ್ವಲ್? ಅವಿನಾಶ್, ಇದೊಂಥರ ಚೈನ್ ಆಫ್ ಇನ್ವೆಸ್ಟಿಗೇಷನ್. ಹೇಗೆ ಅಂತ ಅಂದರೆ, ಧನ್ವೀರ್ಗೆ ಮೊಬೈಲ್ಗೆ ವಿಡಿಯೋಗಳು ಬಂದಿದ್ದಾವೆ ಅನ್ನೋದು ಒಂದು ಕಡೆ ಆದರೆ, ಆ ಬಂದ ನಂತರವಾಗಿ ಧನ್ವೀರ್ ಯಾರ್ಯಾರಿಗೆ ವಿಡಿಯೋವನ್ನು ಕಳಿಸಿದ್ರು, ಅಂದರೆ ವೈರಲ್ ಆಗೋಕ್ಕಿಂತ ಮುಂಚೆ ಈ ಯಾರ್ಯಾರಿಗೆ ಕಳಿಸಿದ್ರು, ಎಲ್ಲಿಂದ ಈ ವಿಡಿಯೋಗಳು ಹೊರ ಜಗತ್ತಿಗೆ ವೈರಲ್ ಆಗಿರ್ಬೋದು ಅನ್ನೋದು ತನಿಖೆಯ ಉದ್ದೇಶ. ಅಂದರೆ ಈ ಮೋಟಿವನ್ನು ಪತ್ತೆ ಮಾಡಲಿಕ್ಕೆ ಈ ಪರಪನಗರ ಪೊಲೀಸರು ಇನ್ವೆಸ್ಟಿಗೇಷನ್ನ ಮಾಡ್ತಿದ್ದಾರೆ. ಇದರ ಭಾಗವಾಗಿ ಧನ್ವೀರ್ಗೆ ಕೇಳಿದಂಥ ಸಂದರ್ಭದಲ್ಲಿ ಯಾರ್ಯಾರಿಗೆ ಫಾರ್ವರ್ಡ್ ಮಾಡಿದೆಯಾ ಅನ್ನೋ ಪ್ರಶ್ನೆಗಳಿಗೆ ಧನ್ವೀರ್ ಮೊದಲನೇ ಹಂತದಲ್ಲಿ ಸರಿಯಾದಂಥ ಉತ್ತರಗಳನ್ನು ಕೊಟ್ಟಿವಲ್ಲ, ನನಗೆ ವಿಡಿಯೋನೇ ಬಂದಿಲ್ಲ ಅನ್ನೋ ಲೆಕ್ಕಕ್ಕೆ ಹೇಳ್ತಾರೆ. ಅದಾದಮೇಲೆ ಇವರು ಡೇಟಾ ರಿಟ್ರೀವನ್ನು ಮಾಡಿಸಿದಂಥ ಸಂದರ್ಭದಲ್ಲಿ ಧನ್ವೀರ್ ಮೊಬೈಲ್ಗೆ ವಿಡಿಯೋಗಳು ಬಂದಿರುವಂಥದ್ದಕ್ಕೆ ಸಾಕ್ಷಿಗಳು ಸಿಗ್ತವೆ. ಆ ನಂತರದಲ್ಲಿ ಧನ್ವೀರನ್ನು ಪ್ರಶ್ನೆ ಮಾಡಿದ ಸಂದರ್ಭದಲ್ಲಿ ತನಗೆ ವಕೀಲರೊಬ್ಬರಿಂದ ವಿಡಿಯೋ ಬಂತು, ಅದನ್ನು ನಾನು ವಿಜಯಲಕ್ಷ್ಮಿ ದರ್ಶನ್ ಅವರಿಗೆ ಫಾರ್ವರ್ಡ್ ಮಾಡಿದ್ದೆ, ಅದಾದಮೇಲೆ ಡಿಲೀಟನ್ನು ಕೂಡ ಮಾಡಿದೆ ಅನ್ನೋ ರೀತಿಯಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಧನ್ವೀರ್ ಅವರು. ಈ ಒಂದು ಚೈನ್ ಆಫ್ ಇನ್ವೆಸ್ಟಿಗೇಷನ್ನಲ್ಲಿ ಈಗ ಧನ್ವೀರ್ ಅವರೇ ಹೊರ ಜಗತ್ತಿಗೆ ವೈರಲ್ ಮಾಡಿದ್ರ ಅಥವಾ ಧನ್ವೀರಿಂದ ಯಾರ್ಯಾರಿಗೆಲ್ಲ ವಿಡಿಯೋ ಹೋಯ್ತು ಅವರು ವೈರಲ್ ಮಾಡಿದಾರೆ ಅನ್ನೋದು ಮುಂದಿನ ಪ್ರಶ್ನೆ ಆಗುತ್ತೆ ಪೊಲೀಸರಿಗೆ ತನಿಖೆ ವೇಳೆಯಲ್ಲಿ. ಹೀಗಾಗಿ ಈ ಪ್ರಶ್ನೆಗೆ ಉತ್ತರ ಹುಡುಕಬೇಕು ಅಂತ ಅಂದರೆ, ಒಂದು ಕಡೆ ಧನ್ವೀರೇ ಹೇಳಬೇಕು ಯಾರ್ಯಾರಿಗೆ ವಿಜಯಲಕ್ಷ್ಮಿ ಅವ್ರನ್ನು ಹೊರತುಪಡಿಸಿ ಬೇರೆ ಯಾರ್ಯಾರಿಗೆ ಕೊಟ್ಟಿದ್ದೆ, ಅಲ್ಲಿಂದ ಹೇಗೆ ವೈರಲ್ ಆಗಿರ್ಬೋದು ಅನ್ನೋದನ್ನು ಧನ್ವೀರ್ ಅವ್ರು ಹೇಳಬೇಕು. ಇಲ್ಲ ಅಂತ ಅಂದರೆ ಧನ್ವೀರಿಂದ ವಿಜಯಲಕ್ಷ್ಮಿಗೆ ವಿಡಿಯೋ ಹೋಗಿದೆ ಅಂತ ಆದಮೇಲೆ ಅವ್ರನ್ನು ವಿಚಾರಣೆಗೆ ಒಳಪಡಿಸಬೇಕಾದಂಥ ಅನಿವಾರ್ಯತೆ ಪೊಲೀಸ್ ಅಧಿಕಾರಿಗಳಿಗೆ ಬರುತ್ತೆ. ಹೀಗಾಗಿ ತನಿಖಾಧಿಕಾರಿಗಳು ಈಗಾಗಲೇ ವಿಷಯವನ್ನು ಹಿರಿಯ ಅಧಿಕಾರಿಗಳ ಗಮನಕ್ಕೆ ತಂದಿದ್ದಾರೆ, ಈ ರೀತಿಯಾಗಿ ಮಾಹಿತಿಗಳು ಸಿಗ್ತಾ ಇದ್ದಾವೆ ಅಂತ. ಮತ್ತು ಹಿರಿಯ ಅಧಿಕಾರಿಗಳು ಈಗಾಗಲೇ ಒಂದು ಕ್ಲಿಯರ್ ಆಗಿ ಇನ್ಸ್ಟ್ರಕ್ಷನನ್ನು ಕೊಟ್ಟಿದ್ದಾರೆ, ಯಾರೇ ಆಗಿರಲಿ ಅವರ ರೋಲ್ ಎಸ್ಟಾಬ್ಲಿಷ್ಮೆಂಟ್ ಆದರೆ ಅದಕ್ಕೆ ತಕ್ಕಂಥ ಸಾಕ್ಷ್ಯ ಆಧಾರಗಳು ಸಿಕ್ಕಿದ್ರೆ ನಮ್ಮ ಹತ್ರ ಕ್ವಶನ್ ಮಾಡಬೇಕಂತ ಅಂಥ ವ್ಯಕ್ತಿಗಳಿಗೆ ನೋಟಿಸ್ ಮಾಡಿ ಕರೆಸಿ ವಿಚಾರಣೆಯನ್ನು ಮಾಡಿ ಇನ್ವೆಸ್ಟಿಗೇಷನ್ನ ಕಂಟಿನ್ಯೂ ಮಾಡಿ ಅನ್ನೋ ಸೂಚನೆಯನ್ನು ಕೊಟ್ಟಿದ್ದಾರೆ. ಹೀಗಾಗಿ ಧನ್ವೀರ್ ಏನಾದರೂ 100% ಕ್ಲಾರಿಟಿಯನ್ನು ಕೊಟ್ಟಿಲ್ಲ ಅಂತ ಅಂದರೆ ಪೊಲೀಸರು ವಿಜಯಲಕ್ಷ್ಮಿ ದರ್ಶನ್ ಅವರಿಗೆ ನೋಟಿಸನ್ನು ಮಾಡ್ಬೋದು. ಮತ್ತು ಇನ್ನೊಂದು ಕಡೆ ಇದು ತನಿಖೆ ಭಾಗ ವಿಚಾರಣೆ ತನಕ ಆದರೆ ಇವರು ನೀಡಿದಂಥ ಮಾಹಿತಿ ಆಧಾರದ ಮೇಲೆ ಮತ್ತು ಈಗ ಸಿಕ್ಕಿರುವಂಥ ಸಾಕ್ಷಿ ಆಧಾರದ ಮೇಲೆ ತನಿಖೆ ಆದರೆ ಮತ್ತೊಂದು ಹೆಚ್ಚಿನ ಸಾಕ್ಷಿಯನ್ನು ಪಡ್ಕೋಬೇಕು ಅಂತೇಳಿ ತನಿಖಾಧಿಕಾರಿಗಳು ಈಗಾಗಲೇ ಮೆಟಾಗೆ ಅಂದರೆ ವಾಟ್ಸಪ್ಪಿನ ಕಂಪನಿಗೆ ಏನಿದೆ ಆ ಕಂಪನಿಗೆ ಇಮೇಲನ್ನು ಮಾಡಿದ್ದಾರೆ ಅಧಿಕೃತವಾಗಿ. ಈ ವಿಡಿಯೋವನ್ನು ಅಟ್ಯಾಚ್ ಮಾಡಿ ಈ ವಿಡಿಯೋ ಇಂಥ ಒಂದು ಅಕೌಂಟಿಂದ ಬರುತ್ತೆ, ಇದು ಬಂದ ನಂತರದಲ್ಲಿ ಯಾರ್ಯಾರಿಗೆ ಹೋಗಿದೆ, ಯಾರ್ಯಾರಿಗೆ ಫಾರ್ವರ್ಡ್ ಆಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೊಡಿ ಅಂತ ಹೇಳಿ ಅಧಿಕೃತವಾದಂಥ ಒಂದು ಇಮೇಲ್ ಕಾನ್ವರ್ಸೇಷನ್ಗಳು ನಡೀತಾ ಇದ್ದಾವೆ. ಮೆಟಾದಿಂದ ಏನಾದರೂ ಅಧಿಕೃತವಾದಂಥ ಮಾಹಿತಿ ವಿನಿಮಯ ಆದರೆ ಆಗಲೂ ಕೂಡ ಇನ್ವೆಸ್ಟಿಗೇಷನ್ ಮುಂದುವರ್ಕೊಂಡು ಹೋಗುತ್ತೆ. ಅವಿನಾಶ್, ಪ್ರಜ್ವಲ್ ಹಾಗೆ ಸಂಪರ್ಕದಲ್ಲಿ ವಿಡಿಯೋ ಅಪ್ಲೋಡ್ ಮಾಡಿದಂಥ ಅಕೌಂಟ್ಗಳ ಪತ್ತೆಗೆ ಈಗಾಗಲೇ ಪ್ರಜ್ವಲ್ ಹೇಳಿದ ಹಾಗೆ ಮೆಟಾಗೆ ಪತ್ರ ಬರೆದಿರುವಂಥ ಪರಪನಗರ ಪೊಲೀಸರು, ರಾಜಾತಿಥ್ಯದ ವಿಡಿಯೋ ಅಟ್ಯಾಚ್ ಮಾಡಿ ಪತ್ರ ಬರೆದಂಥ ಪೊಲೀಸರು ಮೆಟಾಗೆ ಒಂದು ಲೆಟರ್ನ ಬರೆದಿದ್ದಾರೆ, ಇಮೇಲ್ ಮೂಲಕ ಮಾಹಿತಿಯನ್ನು ಕೇಳಿದ್ದಾರೆ ಪೊಲೀಸರು. ಎಷ್ಟು ಅಕೌಂಟ್ಗಳಲ್ಲಿ ಪೋಸ್ಟ್ ಆಗಿದೆ, ಜೊತೆಗೆ ಎಲ್ಲಿಂದ ಆರಂಭ ಆಯಿತು, ಮೊದಲ ಪೋಸ್ಟ್ ಎಲ್ಲಿಂದ ಶುರುವಾಯಿತು, ಇದೆಲ್ಲದರ ಬಗ್ಗೆ ಕೂಡ ಮಾಹಿತಿಯನ್ನ ಕೇಳಿದ್ದಾರೆ. ಏನಾದರೂ ಆ ಡೇಟಾವನ್ನು ಕಲೆಕ್ಟ್ ಮಾಡಿ ನಮಗೆ ಕೊಡ್ಬೋದಾದರೆ ಕಳಿಸ್ಕೊಡಿ ಅಂತ ಈಗ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ. ಸೊ ಈಗಾಗಲೇ ವಿಡಿಯೋ ಮಾಡಿರುವಂಥ ಕೈದಿಯ ವಿಚಾರಣೆ, ವಿಡಿಯೋ ಚಿತ್ರೀಕರಿಸಿದಂಥ ಮೊಬೈಲ್ ಇಲ್ಲ ಅಂತ ಕೈದಿ ಹೇಳಿಕೆಯನ್ನು ಕೊಟ್ಟಿದ್ದಾನೆ. ಯಾರು ಈ ವಿಡಿಯೋನ ಮಾಡಿದ್ದ ಕೈದಿಯ ವಿಚಾರಣೆ ಕೂಡ ಆಗಿದೆ.
2023ರಲ್ಲಿ ಜೈಲಿನ ಮೇಲೆ ನಿಮ್ಮ ಪೊಲೀಸರೇ ದಾಳಿ ಮಾಡಿದ್ರು, ಆಗ ಮೊಬೈಲ್ ಸೀಸ್ ಮಾಡಿಕೊಂಡ್ರು ಅಂತ ಖೈದಿ ಹೇಳಿದ್ದಾನೆ. 2023ರಲ್ಲಿ ನಿಮ್ಮ ಪೊಲೀಸರೇ ಸೀಸ್ ಮಾಡಿದ್ದಾರೆ ಮೊಬೈಲನ್ನು. ಆದರೆ ವಿಡಿಯೋ ಹೇಗೆ ವೈರಲ್ ಆಯಿತು ನನಗೆ ಗೊತ್ತಿಲ್ಲ ಅಂತ ಖೈದಿ ಹೇಳಿದ್ದಾರೆ. ಸದ್ಯ ತನಿಖೆ ಮುಂದುವರಿಸಿರುವಂಥ ಪರಪನಗ್ರಹಾರ ಪೊಲೀಸರು ಇದು ವಿಡಿಯೋ ಅಪ್ಲೋಡ್ ಮಾಡಿದಂಥ ಅಕೌಂಟ್ಗಳ ಪತ್ತೆಗೆ ತನಿಖೆ ಆಗ್ತಾ ಇದೆ. ಪ್ರಜ್ವಲ್ ಈ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ರು. ಪ್ರಜ್ವಲ್ ಆಗಲೇ ಹೇಳ್ತಾ ಇದ್ರಿ ಮೆಟಾಗೆ ಒಂದು ರಿಕ್ವೆಸ್ಟ್ ಕೂಡ ಹೋಗಿದೆ ಪೊಲೀಸರಿಂದ ಅಂತ, ಜೊತೆಗೆ ಖೈದಿಯ ವಿಚಾರಣೆ ಕೂಡ ಆಗಿದೆ, ಯಾರು ಈ ವಿಡಿಯೋನ ಕ್ಯಾಪ್ಚರ್ ಮಾಡಿದ್ದ ಅಂತ. ಆ ಸಂದರ್ಭದಲ್ಲಿ ಏನೆಲ್ಲ ಆತ ಹೇಳಿದ್ದಾನೆ ಅಂತ ಪ್ರಜ್ವಲ್. ಅವಿನಾಶ್, ಇಲ್ಲಿ ಇನ್ವೆಸ್ಟಿಗೇಷನ್ ಅಲ್ಲಿ ಪ್ರಮುಖವಾಗಿ ಎರಡು ಭಾಗಗಳು ಎಂತಂದ್ರೆ, ಒಂದು ಕಡೆ ರೆಕಾರ್ಡ್ ಅನ್ನ ಮಾಡಿದಂತ ಡಿವೈಸ್ ಯಾವುದು ಅಂದ್ರೆ ಮೊಬೈಲ್ ಯಾವುದು, ಅದು ಎಲ್ಲಿಂದ ಫಾರ್ವರ್ಡ್ ಆಯ್ತು ಅಂತ. ಅದಾದ್ಮೇಲೆ ಮೆಟಾದ ಮೂಲಕವಾಗಿ ಅಂದ್ರೆ ವಾಟ್ಸಪ್ಪಿನ ಮೂಲಕವಾಗಿ ಇವರು ಈ ವಿಡಿಯೋವನ್ನು ಎಲ್ಲೆಲ್ಲಿ ಫಾರ್ವರ್ಡ್ಗಳನ್ನು ಮಾಡಿದ್ವು, ಎಲ್ಲೆಲ್ಲಿಗೆ ಇದು ರೀಚ್ ಆಯಿತು ಅನ್ನೋದು ಗೊತ್ತಾಗಬೇಕು. ಹೀಗಾಗಿ ಆ ಖೈದಿಯನ್ನು ವಿಚಾರಣೆ ಮಾಡಿದಂಥ ಸಂದರ್ಭದಲ್ಲಿ ಆತ ನನ್ನ ಮೊಬೈಲ್ನಲ್ಲಿ ನಾನು ರೆಕಾರ್ಡ್ ಮಾಡಿದೆ ಅಂದರೆ ಪ್ರಮುಖವಾಗಿ ಮದ್ಯ ಸೇವನೆ ಮಾಡುವಂಥ ವಿಡಿಯೋ ಮತ್ತು ಮದ್ಯ ಸೇವನೆಯನ್ನು ಮಾಡಿಕೊಂಡು ಅಲ್ಲಿ ಪಾರ್ಟಿ ಮಾಡುವಂಥ ವಿಡಿಯೋಗಳೇನಿದ್ದಾವೆ ಅವು 2023 ಅಂತೇಳಿ ಇವರು ಹೇಳ್ತಿದ್ದಾರೆ. ಉಳಿದಂತೆ ಇನ್ನೊಂದು ಟೈಮ್ಸ್ ಆಫ್ ಇಂಡಿಯಾ ಪೇಪರನ್ನು ಸಹಿತ ಇಟ್ಟು ಒಂದು ರೆಕಾರ್ಡ್ ಮಾಡುವಂಥ ವಿಡಿಯೋ ಏನಿದೆ ಅದು ನವೆಂಬರ್ 6, 2025ನೇ ಇಸ್ವಿದೆ ವಿಡಿಯೋ ಇದೆ. ಅದರಲ್ಲಿ ಡೇಟ್ ಸಹಿತ ನ್ಯೂಸ್ ಪೇಪರ್ದು ಕಾಣುತ್ತೆ. ಅದನ್ನೇ ಯಾರೂ ಮೋಸ ಮಾಡ್ಲಿಕ್ಕೆ ಆಗಲ್ಲ ಅನ್ನೋದು ಪೊಲೀಸರ ಲೆಕ್ಕಾಚಾರ. ಹೀಗಾಗಿ ಆ ವಿಡಿಯೋವನ್ನು ರೆಕಾರ್ಡ್ ಮಾಡಿದಂಥ ವ್ಯಕ್ತಿಯನ್ನು ವಿಚಾರಣೆ ಮಾಡಿದಂಥ ಸಂದರ್ಭದಲ್ಲಿ 2023ರಲ್ಲೇ ಪೊಲೀಸರು ಈ ಮೊಬೈಲನ್ನು ಜಪ್ತಿ ಮಾಡಿದ್ದಾರೆ ಜೈಲು ದಾಳಿಯ ಸಂದರ್ಭದಲ್ಲಿ ಅನ್ನೋ ಹೇಳಿಕೆಯನ್ನು ಕೊಡ್ತಿದ್ದಾನೆ. ಆದರೆ ಪೊಲೀಸರು ಜಪ್ತಿ ಮಾಡಿದರೆ ಆ ಮೊಬೈಲ್ ಪೊಲೀಸರ ಕಡೆ ಇರಲೇಬೇಕು, PF ಹಾಕಿ ಇಟ್ಟಿರ್ತಾರೆ. ಹೀಗಾಗಿ ಅದಕ್ಕೆ ಸಿಮ್ ಯಾವ್ದು ಹಾಕಿದ್ದ, ಆ ಮೊಬೈಲಿನ IME ನಂಬರ್ ಯಾವುದು ಅನ್ನೋದನ್ನು ಫೈಂಡ್ ಔಟ್ ಮಾಡ್ಕೊಂಡು ಆ ಮೊಬೈಲನ್ನು ತೆಗೆದುಕೊಂಡು ಮತ್ತೆ ಡೇಟಾ ರಿಟ್ರೀವ್ ಮಾಡಿಸ್ಲಿಕ್ಕೆ, ಅಂದರೆ ಇದೇ ಮೊಬೈಲ್ ರೆಕಾರ್ಡ್ ಆಗಿದೆ ಸತ್ಯ ನಾವು ಹೇಳ್ತೀವದು ಅನ್ನೋದನ್ನು ಪರಿಶೀಲನೆಯನ್ನು ಒಂದು ಕಡೆ ಮಾಡ್ತಾರೆ. ಮತ್ತು ಇನ್ನೊಂದು ಕಡೆ ಮೆಟಾಗೆ ಇಮೇಲನ್ನು ಮಾಡಿ ಲೆಟರ್ ಕರೆಸ್ಪಾಂಡೆನ್ಸ್ ಮಾಡಿರೋದ್ರಿಂದ ಅವರು ಒಂದಷ್ಟು ಡೇಟಾವನ್ನು ಕೊಡಬೇಕಾಗತ್ತೆ ಮುಂದಿನ ಹಂತದಲ್ಲಿ. ಅವರು ಡೇಟಾವನ್ನು ಕೊಟ್ಟರೆ ಕ್ಲಿಯರ್ ಆಗಿ ಸಿಕ್ಬಿಡುತ್ತೆ ಪೊಲೀಸರಿಗೆ, ಮೊದಲಿಗೆ ಎಲ್ಲಿಂದ ಫಾರ್ವರ್ಡ್ ಆಯಿತು, ನಂತರದಲ್ಲಿ ಎಷ್ಟು ಡಿವೈಸ್ಗಳಿಗೆ ಹೋಯಿತು ಅನ್ನೋದನ್ನ IP ಅಡ್ರೆಸ್ ಸಹಿತವಾಗಿ ಮೆಟಾದವರು ಕೊಡ್ತಾರೆ. IP ಅಡ್ರೆಸ್ ಸಹಿತವಾಗಿ ಮೆಟಾದವರು ಕೊಟ್ಟಂಥ ಸಂದರ್ಭದಲ್ಲಿ ಇದು ಕ್ಲಿಯರ್ ಆಗಿ ಹೋಗುತ್ತೆ ಇನ್ವೆಸ್ಟಿಗೇಷನ್, ಎಲ್ಲೂ ಡೌಟ್ಫುಲ್ಲೇ ಇರೋದಿಲ್ಲ. ಯಾರ್ಯಾರಿಗೆ ಬಂತು, ಎಲ್ಲಿಂದ ಹೋಯಿತು, ಯಾರ್ಯಾರಿಗೆ ವಿಡಿಯೋ ತಲುಪ್ತು ಅನ್ನೋದು ಒಂದು ಫ್ಯಾಮಿಲಿ ಟ್ರೀ ರೀತಿಯಲ್ಲಿ ಸ್ಟ್ರಕ್ಚರ್ ಪೊಲೀಸರಿಗೆ ಗೊತ್ತಾಗುತ್ತೆ. ಅಲ್ಲಿ ತನಕ ವೆಯ್ಟ್ ಮಾಡಬೇಕಾದಂಥ ಪರಿಸ್ಥಿತಿ ಇದೆ. ಅವಿನಾಶ್, ಪ್ರಜ್ವಲ್ ಧನ್ಯವಾದ ಮಾಹಿತಿಗಾಗಿ.